ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ, ಇದು ನಿಮ್ಮ ಮೂವಿ ಕ್ಲಬ್ ಕನ್ನಡ ಸಿನೆಮಾ, ವೆಬ್ ಸೀರೀಸ್ ಹಾಗೂ ಚಲನಚಿತ್ರ ಲೋಕದ ಎಲ್ಲ ಹೊಸ ಅಪ್ಡೇಟ್ಗಳನ್ನು, ಕುತೂಹಲಕರ ವಿಷಯಗಳನ್ನು ಮತ್ತು ಸಿನೆಮಾ ಪ್ರಪಂಚದ ವಿಶಿಷ್ಟ ಕಥೆಗಳನ್ನು ಇಲ್ಲಿ ನೀವು ಕಾಣಬಹುದು. ಅರೇಬಿಯನ್ ಕದಲಿ ಕೇವಲ ಸಮುದ್ರದ ಕಥೆಯಲ್ಲ, ಇದು ಮನುಷ್ಯನ ಬದುಕಿನ ಹೋರಾಟ ಮತ್ತು ಪ್ರತಿಸ್ಪರ್ಧೆಯಿಂದ ಶುರುವಾಗಿ ಒಗ್ಗಟ್ಟಿನಲ್ಲಿ ಮುಕ್ತಾಯವಾಗುವ ಭಾವನಾತ್ಮಕ ಪಯಣ. ಕರಾವಳಿ ಕರ್ನಾಟಕದ 2 ಹಳ್ಳಿಗಳಲ್ಲಿ ಮೀನುಗಾರಿಕೆ ಜೀವನದ ಮೂಲಾಧಾರ. ಆದರೆ ಆ ಹಳ್ಳಿಗಳು ಶತಮಾನಗಳಿಂದ ಪರಸ್ಪರ ಶತ್ರುತ್ವ ಹೊಂದಿವೆ. ಮಳೆಗಾಲದ ಒಂದು ದಿನ 2 ಹಳ್ಳಿಯ ಮೀನುಗಾರರು ತಾವು ಬೇರೆ ಬೇರೆ ದೋಣಿಗಳಲ್ಲಿ ಸಮುದ್ರಕ್ಕೆ ಹೊರಡುತ್ತಾರೆ. ಉದ್ದೇಶ ಹೆಚ್ಚು ಮೀನು ಹಿಡಿದು ತಮ್ಮ ಹಳ್ಳಿಯ ಗೌರವವನ್ನು ಕಾಯುವುದು. ಆದರೆ ಗಾಳಿಯ ದಿಕ್ಕು ತಪ್ಪಿ ಅವರು ಗಮನಿಸದೆ ಅಂತಾರಾಷ್ಟ್ರೀಯ ಜಲಪ್ರದೇಶಕ್ಕೆ ತಲುಪುತ್ತಾರೆ. ಇದೇ ಸಮಯದಲ್ಲಿ ವಿದೇಶಿ ಕರಾವಳಿ ರಕ್ಷಣಾ ದಳ ಅವರುಗಳನ್ನು ಬಂಧಿಸಿ ಜೈಲಿಗೆ ಕೊಂಡೊಯ್ಯುತ್ತದೆ. ವಿದೇಶಿ ಜೈಲಿನೊಳಗಿನ ಬದುಕು ಅವರಿಗೆ ನರಕದಂತೆ ತೋರುತ್ತದೆ. ಭಾಷೆಯ ಅಡೆತಡೆ, ಆಹಾರದ ಕೊರತೆ, ಮನೆಗೆ ಹಂಬಲ. ಆದರೆ ಮುಖ್ಯವಾಗಿ ಶತ್ರುಗಳಂತೆ ಬದುಕುತ್ತಿದ್ದ 2 ಹಳ್ಳಿಯ ಮೀನುಗಾರರು ಈಗ ಒಂದೇ ಸೆಲ್ನಲ್ಲಿ ಸೇರಬೇಕಾಗುತ್ತದೆ. ಇಲ್ಲಿ ಕಥೆಯ ನಿಜವಾದ ತಿರುವು ಶುರುವಾಗುತ್ತದೆ. ಮೊದಲಿನ ದಿನಗಳಲ್ಲಿ ಅವರು ಪರಸ್ಪರ ಜಗಳ ಮಾಡುತ್ತಾರೆ. ನೀನೇ ತಪ್ಪಾಗಿ ದೋಣಿಯನ್ನು ಓಡಿಸಿದ್ದೀಯಾ, ನೀನು ಹಳ್ಳಿ ಶತ್ರು, ನಿನ್ನ ಕಾರಣಕ್ಕೆ ನಾವು ಸಿಕ್ಕಿದ್ದೇವೆ. ಆದರೆ ಜೈಲಿನ ಕಠಿಣತೆ, ವಿದೇಶಿ ಕೈದಿಗಳ ಹಿಂಸೆ ಮತ್ತು ದೇಶದ ಹೊರಗಿನ ಏಕಾಂತ ಸ್ಲೋಲಿ ಅವರನ್ನು ಒಗ್ಗಟ್ಟಾಗಿಸುತ್ತದೆ. ಅವರು ಅರಿಯುತ್ತಾರೆ, ನಾವೆಲ್ಲ ಒಂದೇ ಸಮುದ್ರದ ಮಕ್ಕಳು, ನಮ್ಮ ಶತ್ರುತನವು ಕೇವಲ ಗಡಿಗಳ ಕಲ್ಪನೆ. ಕೆಲವು ತಿಂಗಳ ಬಳಿಕ ಭಾರತ ಸರ್ಕಾರದ ಹಸ್ತಕ್ಷೇಪದಿಂದ ಅವರನ್ನು ಬಿಡುಗಡೆ ಮಾಡಲು ಪ್ರಯತ್ನ ನಡೆಯುತ್ತದೆ. ಆದರೆ ಅದಕ್ಕೂ ಮುನ್ನ ಜೈಲಿನೊಳಗೆ ಒಂದು ದಂಗೆ ಉಂಟಾಗುತ್ತದೆ. ಈ ಸಂದರ್ಭದಲ್ಲಿ 2 ಹಳ್ಳಿಯ ಮೀನುಗಾರರು ಒಟ್ಟಾಗಿ ನಿಂತು ತಮ್ಮ ಜೀವವನ್ನು ರಕ್ಷಿಸಿಕೊಳ್ಳುತ್ತಾರೆ. ಇದರಿಂದ ಅವರ ನಡುವಿನ ವೈಷಮ್ಯ ಸಂಪೂರ್ಣವಾಗಿ ಮುರಿಯುತ್ತದೆ. ಕೊನೆಗೆ ಅವರು ಊರಿಗೆ ಹಿಂತಿರುಗಿದಾಗ ಹಳ್ಳಿಯ ಜನರಿಗೆ ಒಂದು ಪಾಠ ಕೊಡುತ್ತಾರೆ. ಸಮುದ್ರ ಗಡಿಗಳನ್ನು ಒಪ್ಪುವುದಿಲ್ಲ. ನಾವು ಮೀನುಗಾರರು, ನಮ್ಮ ಜೀವನದ ಗಡಿ ಭಾಷೆ, ಹಳ್ಳಿ, ಜಾತಿ ಎಂಬುದಲ್ಲ. ನಮ್ಮ ಬದುಕು ಒಗ್ಗಟ್ಟಿನಲ್ಲಿ. ನಮ್ಮ ಮೂವಿ ಕ್ಲಬ್ ಕನ್ನಡ ಚಾನೆಲ್ಗೆ ಬಂದಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹವೇ ನಮ್ಮ ಶಕ್ತಿ. ದಯವಿಟ್ಟು ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.